ಶರಣಂ ಇರುಮುಡಿ ಪ್ರಿಯನೇ ಶರಣಮಯ್ಯಪ್ಪ. ಶಬರಿಮಲೆಯ ಯಾತ್ರೆಯನ್ನ ಮಾಡುವಂತಹ ಯಾತ್ರಾರ್ಥಿಗಳು ಮಂಡಲ ಕಾಲ ವ್ರತವನ್ನ ಮಾಡಿದ ನಂತರ ಪವಿತ್ರವಾದ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಇರುಮುಡಿಯನ್ನ ಕಟ್ಕೊಂಡು ಹೋಗ್ತಾರೆ. ಈ ಇರುಮುಡಿ ಕಟ್ಟೋದ್ರಲ್ಲಿ 10 ಹಲವು ಪ್ರಶ್ನೆಗಳು ನಮ್ಮ ಸ್ವಾಮಿಗಳಲ್ಲಿ ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಮ್ಮ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಗಣೇಶ ಸ್ವಾಮಿಗಳನ್ನ ಕೇಳೋಣ. ಯಾಕೆಂದ್ರೆ ಯಾರನ್ನ ಬೇಕಾದ್ರೂ ನಾವು ಕೇಳಬಹುದು. ಈಗ ಅವ್ರು ದೊರೆತಿದ್ದಾರೆ, ಅವ್ರ ಹತ್ರ ಉತ್ತರ ಪಡ್ಕೊಂಡು ನಮ್ಗೆಲ್ರಿಗೂ ಆ ಉತ್ತರ ಇಷ್ಟ ಆಗ್ಬೋದು ಅಥವಾ ಅದಕ್ಕಿಂತ ಉತ್ತಮವಾದ ಉತ್ತರ ತಮ್ಮಲ್ಲಿದ್ರೆ ದಯವಿಟ್ಟು ತಿಳಿಸ್ಬೋದು. ಅದನ್ನು ನಾವು ಸ್ವೀಕರಿಸ್ತೀವಿ. ಈ ಇರುಮುಡಿಯನ್ನ ಕಟ್ತಾರೆ. ಮಂಡಲ ವ್ರತ ಮಾಡೋರ್ಗೆ ಮಾತ್ರ ಹೇಳೋಣ ನಾವು, ಅದು ವಿಚಾರ. ಈಗ ಮಂಡಲದ ಬಗ್ಗೆ ಹೇಳಿದೀವಿ. ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಕಟ್ತಾರೆ ಇರುಮುಡಿ. ಕೆಲವು ಗುರುಸ್ವಾಮಿಗಳು ಹೇಳಿರ್ತಾರೆ ಅಥವಾ ಅವರೇ ಬಹಳಷ್ಟು ವರ್ಷ ಹೋಗಿರೋರು, ಅವ್ರಿಗೆ ಗೊತ್ತಿರೋರು ಕಟ್ಕೊಂಡು ಬರ್ತಾರೆ. ಆ ಮನೆಯಲ್ಲಿ ಕಟ್ಕೊಳ್ಳೋದು ಸರಿನಾ ತಪ್ಪ? ಸರಿನೇ ಸರ್. ಮನೇಲಿ ಕಟ್ಕೊಳ್ಳೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಮನೆಯಿಂದಾನೇ ಎಲ್ಲ ಶುರು ಆಗುತ್ತೆ. ನಮ್ಗೆ ಈಗ ಮುಗಿಯೋ ಅಂತ್ಯನೂ ನಮಗೆ ಮನೆಯಲ್ಲೇ ಶುರು ಆಗುತ್ತೆ. ಸೊ ಮನೆ ನಮಗೆ ಆ ಜಾಗ ಇದ್ದು, ಈಗ ಯಾಕಂದ್ರೆ ಆಗಿನ ಕಾಲದಲ್ಲಿ ಸುಮಾರು ಜನ ಹೋಗ್ತಾ ಇದ್ರು. ಒಂದು ತಂಡ ಅಂತ ತಗೊಂಡ್ರೆ 50 ಜನ ಮೇಲೆ ಇರ್ತಾ ಇದ್ರು. ಅವಾಗ ಮನೆಯಲ್ಲಿ ಕಟ್ಟುವಂತ ಅವಾಗ ಗುರುಸ್ವಾಮಿಗಳು ಮನೇಲಿ ಕಟ್ತಾ ಇದ್ರು. ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ಬೆಂಗಳೂರಲ್ಲಿ ನೀವು ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟಲ್ ಡೌನ್ ಇಳಿದ್ರೆ ಅಲ್ಲೊಬ್ರು ಮಳೆಯಲ್ಲಿ ಗುರುಸ್ವಾಮಿ ಇತ್ತು. ಈಗ ಬಿಗ್ ಬಜಾರ್ ಇದೆ, ಅವಾಗ ಗೀತಲ್ಲಿ ಅದು ಆಪೋಸಿಟ್ ಅಲ್ಲಿ ಒಂದು ಮಳೆಯಲ್ಲಿ ಗುರುಸ್ವಾಮಿ ಇತ್ತು. ಅವ್ರ ಮನೇಲೇನೆ ಇರುಮುಡಿ ಕಟ್ತಾ ಇದ್ರು. ಎಷ್ಟು 3 KSRTC ಬಸ್ ಹೋಗೋದು ಮಿನಿಮಮ್. ಅವಾಗ ಹೋಗಿದ್ರೆ 3 KSRTC ಬಸ್ ಹೋಗೋದು. ಅಷ್ಟು ಜನಕ್ಕೂ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರೊಬ್ರೇ ಇರುಮುಡಿ ಕಟ್ತಾ ಇದ್ರು. ಅವ್ರ ಮನೇಲೆ ಗುರುಸ್ವಾಮಿಗಳ ಮನೆಯಲ್ಲಿ ಎಲ್ಲಾರು ಹೋಗಿ ಇರುಮುಡಿ ಕಟ್ಕೊಂತಾ ಇದ್ರು. ಈಗ ಕಾಲಕ್ರಮೇಣ ತಂಡ ಅನ್ನೋದೇ ಈಗ 4 ಜನ 5 ಜನಕ್ಕೆ ಬಂದಾಯ್ತು. ಮನೆಯಲ್ಲಿ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ನೀವು ಮನೆಯಲ್ಲಿ ಇರುಮುಡಿ ಕಟ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಮನೆಯಲ್ಲಿ ಇರುಮುಡಿ ಕಟ್ಟೋದು ಒಂದು ಆ ಭಗವಂತನ ಶಕ್ತಿ ಮನೆಯಲ್ಲಿ ಇರೋರಿಗೆಲ್ಲ ಕೂಡ ಆ ಸಮಯದಲ್ಲಿ ಭಕ್ತಿಯಾಗಿ ಅವರು ಹೆಚ್ಚಿನ ಭಕ್ತಿಯಾಗಿರ್ತಾರೆ. ಅದೊಂದು